అందరికీ నా ಅಭಿವಂದನಾಲು. ತ್ಯಾಗರಾಜರು ಕೀರ್ತನೆಗಳನ್ನು ಹಾಡಿದಾಗ ಎಷ್ಟೋ ಮಹಾನುಭಾವಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವೈಷ್ಣವ ಸಂಪ್ರದಾಯದಲ್ಲಿ ಮಹಾನುಭಾವಗಳಾಗಿರ್ತಕ್ಕಂಥ ರಾಮಾನುಜಾಚಾರ್ಯರು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇವತ್ತು ವೈಕುಂಠ ಏಕಾದಶಿಗೆ ಅವರ ಉತ್ಸವ ಮೊದಲ ಹೊರಡುತ್ತೆ. ತದನಂತರ ಅವರ ಪರಿವಾರ ದೇವತೆಗಳಾಗಿ ಹೊರಡತಕ್ಕಂಥ 13 ಜನ ಆಳ್ವಾರ್ಗಳ ಹೊರಡ್ತಾರೆ. ತದನಂತರ ಆ ಶ್ರೀಮನ್ನಾರಾಯಣ ಅವರು ಹಾಡಿ ಹೊಗಳಿರ್ತಕ್ಕಂಥ ನಾಮಾಂಕಿತ. ಇವತ್ತು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ 13 ವಿಶೇಷವಾಗಿರೋ ಆಳ್ವಾರ್ಗಳಂತೀವಿ. ನಾಯನ್ಮಾರ್ಗಳಂದರೆ 63 ಜನ ನಾಯನ್ಮಾರ್ಗಳ ಈಶ್ವರನ ಪೂಜೆ ಮಾಡ್ತಕ್ಕಂಥ ಭಕ್ತಾದಿಗಳು. ಹೀಗೆ ಆ ಕಾಲದಿಂದ ಇವರೆಲ್ಲರೂ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಶಿವಭಕ್ತರಾಗಿರೋರು, ವಿಷ್ಣು ಭಕ್ತರಾಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ವೈಕುಂಠ ಏಕಾದಶಿಯಲ್ಲಿ ಸಾಕ್ಷಾತ್ ಪರಮೇಶ್ವರ ಕೈಲಾಸವನ್ನು ಬಿಟ್ಟು ಆ ನಾರಾಯಣ ಎದ್ದು ಕೂತ್ಕೊಂಡಾಗ ಬಂದು ದರ್ಶನವನ್ನು ಕೊಡ್ತಾನಂತೆ. ಇದೀ ಜಗತ್ತು ತಾಳ್ಮೆಯಿಂದ ನಾರಾಯಣ ದರ್ಶನಕ್ಕೆ ಬಂದಾಗ ನಾರಾಯಣ ಪರಮೇಶ್ವರ ಬಂದ ತಕ್ಷಣ ಎದ್ದು ನಿಂತ್ಕೊತಾನಂತೆ. ಲಕ್ಷ್ಮೀನಾರಾಯಣ ಸಮೇತವಾಗಿ ದರ್ಶನವನ್ನು ಮಾಡಿ ನಮಸ್ಕಾರ ಮಾಡ್ತಾನೆ ಸಣ್ಣ ಭವನವರಾಗಿರ್ತಕ್ಕಂಥ ಪರಮೇಶ್ವರನಿಗೆ. ಅದಕ್ಕೆ ಅವನು ಸ್ವತಃ ತಂಗಿನೇ ಇವತ್ತು ದಾರೆಯನ್ನು ಊಹಿಸ್ಕೊಟ್ಟಿರ್ತಕ್ಕಂಥದ್ದು ಆ ದುರ್ಗಾಂಬಿ. ಆ ದುರ್ಗೆಯನ್ನು ನಮಸ್ಕಾರ ಮಾಡಿಕೊಂಡು ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷವನ್ನು ಪಡೆದಿರ್ತಕ್ಕಂಥ ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತ. ಅದಕ್ಕೆ ಲಕ್ಷ್ಮೀ ವಲ್ಲಭ ಗೋವಿಂದ ಅಂತ ವಿಚಾರ ಆಗ ಅವ್ರು ಹೇಳ್ತಾರೆ. ಆಗ ಭೂತಗಣಗಳೆಲ್ಲ ಏನು ಹೇಳುತ್ತೆ, ಗೋವಿಂದ ಅಂದರೆ ಯಾವತ್ತೂ ಪ್ರತಿಯೊಬ್ಬ ಮನುಷ್ಯ 300 ಮುಕ್ಕೋಟಿ ದೇವತೆಗಳು ಗೋವು. ಆ ಗೋ ವೃಂದ ಅಂದರೆ ವೃಂದದವರು ಅಂತ, ಅಂದರೆ ಗೋವರು ಎಲ್ಲ ಸೇರಿಕೊಂಡು ವೃಂದದವರು ಅಂದರೆ ಕೃಷ್ಣ ಪರಮಾತ್ಮ ಒಂದಲ್ಲಿ ನೋಡಿದ್ರೆ ಎಲ್ಲ ಹಸುಗಳು ಬರುತ್ತೆ. ಆ ಗೋ ವೃಂದ ಅನ್ನೋದನ್ನ ಏನಾಯಿತು, ಗೋವಿಂದ ಅಂತ ಮಾಡಿಬಿಟ್ರು. ಗೋ ವೃಂದದವರೆಲ್ಲರೂ ಸೇರಿ ಕೃಷ್ಣನ ಕರೆದು 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 ನಾವೆಲ್ಲ ತಿರುಪತಿಗೆ ಹೋಗ್ತಾ ಹೋಗ್ತಾ ಗೋವೃಂದ ಅನ್ನೋದೆಲ್ಲ ಏನಾಯಿತು, ಗೋವಿಂದ 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 ಅಂತ ವೃಂದ ಹೋಗಿ ಗೋವಿಂದ ಆಗೋಯ್ತು. ಅದಕ್ಕೆ ನಾವೆಲ್ಲ ವೃಂದದವರು, ಭಜನಾ ಮಂಡಳಿಯವರು, ಸೇವಾ ಮಂಡಳಿಯವರು ಇವತ್ತಿನ ದಿವಸ ದಯವಿಟ್ಟು ಆ ಭಜನೆಯನ್ನು, ಶ್ರೀಕೃಷ್ಣ ಪರಮಾತ್ಮನ ಭಜನೆಯಿಂದ, ಗೋವಿಂದ ಭಜನೆಯನ್ನು, ನಾನಾ ರೀತಿಯಾದ ನಾಮಾಂಕಿತವನ್ನು ನಾವು ಹಾಡು ಹೊಗಳ್ತಾ ಇದ್ರೆ ಆನಂದವಾಗುತ್ತೆ. ಎಷ್ಟೋ ಜನಕ್ಕೆ ಹೋಗೋಕ್ಕಾಗದೇ ಇದ್ರೆ ಆ ಭಜನಾ ಮಂಡಳಿಯನ್ನು ನಾವುಗಳೇ ಸ್ವತಃ ಬ್ರಹ್ಮಾಂಡ ಲೋಕದಲ್ಲಿ ನಿಮಗೋಸ್ಕರ ಭಜನೆಯನ್ನು ಮಾಡಿ ಆನಂದದಿಂದ ನೀವು ಆ ಭಜನೆಯನ್ನು ಮನೇಲಿ ಕೂತ್ಕೊಂಡು ಸುಮ್ಮನೆ ಟಿವಿ ನೋಡೋದಲ್ಲ, ತಗೊಳ್ಳಿ ಆನಂದವಾಗಿ ಭಜನೆ ಮಾಡೋಣ. ಏನಂತೀರಾ? ಬನ್ನಿ ಗೋವಿಂದ ನಾಮಸ್ಮರಣೆ ಹೇಳ್ಕೊಳ್ಳೋಣ. जय जानकी प्राणनायक जगदानंदकारक जय जानकी प्राणनायक शुभ स्वागतं प्रिय परिपालक जगदानंदकारक जय जानकी प्राणनायक शुभ स्वागतं प्रिय परिपालक మంగళకరమౌ నీరాక ధర్మానికి వేదికౌగాక మా జీవనమే పావనమౌగాక నీ పాలన శ్రీకరమౌగాక సుఖ శాంతులు సబదలిడుగాక నీ రాజ్యము ప్రేమ సుధామయమౌగాక రాజమకుటమే ఒసగెలే నవత్న కాంతి నీరాజనం సూర్యవంశ సింహాసనం పులకించి
స్పర్శకి పరవశించిపోయే జగదానందకారక జయ జాని ప్రాణనాయక శుభ స్వాగతం ప్రియ పరిపాలక జగదానందకారక జయ జానకి ప్రాణనాయక శుభ స్వాగతం ప్రియ రామపాలనము కామధేనువని వ్యోసీమ చాటే రామశాసనము తిరుగులేనిదని జలధి బోధ చేసే రామదర్శనము జన్మధన్యమని నాయకుడు తెలిపే రామరాజ్యమే పౌరులందరిని నీతి బాట నిలిపే రామమంత్రమే తారకం బహుశక్తి సంధాయకం రామనామమే అమృతం శ్రీరామ కీర్తనం సుకృతం ఈ రామచంద్రుడే లోకరక్షయని అంతరాత్మ పలికే ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಶುಭ ಏನು ಆನಂದವಾಯಿತು ನೋಡಿದ್ರೆ. ಅದಕ್ಕೆ ನಾವೆಲ್ಲ ಅಲ್ಲೇ ಕುಳಿತು ಆನಂದದಿಂದ ನೀವೆಲ್ಲ ತೇಲಾಡಬೇಕು ಅನ್ನೋದೇ ಭಗವಂತನ ಕೃಪಾ ಕಟಾಕ್ಷ. ಇದು ನೀರುಗಳು ಬಹಳ ಮುಖ್ಯ. ಬುಧನು ಸಾಕ್ಷಾತ್ ಶ್ರೀಮನ್ನಾರಾಯಣ ಮಹಾವಿಷ್ಣುನ ಪೂಜೆ ಮಾಡ್ತಾನೆ, ಶನೇಶ್ವರನು ಸಾಕ್ಷಾತ್ ಶ್ರೀಮನ್ನಾರಾಯಣ ಪೂಜೆ ಮಾಡ್ತಾನೆ. ಇವರಿಬ್ಬರೂ ಪೂಜೆ ಮಾಡ್ತಾ ಇರತಕ್ಕಂಥ ವಿಚಾರ ನೀರಿಂದ. ಅದಕ್ಕೆ ನೀರಿನ ಲೋಕದಲ್ಲಿ ಅಷ್ಟಮಾಧಿಪತಿಯಾಗಿ ಅವನು ಕೂತಿದ್ದಾಗ ದಯವಿಟ್ಟು ಹುಷಾರು, ನೀರಿನಲ್ಲಿ ಹುಷಾರು, ನೀರಿನಲ್ಲಿ ಹುಷಾರು, ನೀರಿನಲ್ಲಿ ಹುಷಾರು. ಎಲ್ಲರೂ ಕಲ್ಯಾಣಿಯಲ್ಲಿ ಸ್ನಾನ ಮಾಡೋರಾಗಲಿ, ನದಿಯಲ್ಲಿ ಸ್ನಾನ ಮಾಡೋರಾಗಲಿ, ಬಾವಿಗಳಲ್ಲಿ ಸ್ನಾನ ಮಾಡೋರಾಗಲಿ ಹುಷಾರಾಗಿ. ಸಮುದ್ರದ ಸ್ನಾನ ಮಾಡ್ತಕ್ಕಂಥವ್ರು, ಸಮುದ್ರ ವಾಸವಾಗಿರ್ತಕ್ಕಂಥವ್ರು ಎಲ್ಲರೂ ಹುಷಾರಾಗಿರಿ. ತಿಳಿಯಾಗಿರ್ತಕ್ಕಂಥ ನೀರೆಲ್ಲ ಉಗ್ರವಾಗ್ತಕ್ಕಂಥ ಅವಕಾಶ, ಎಲ್ಲ ತಿಳಿಯಾಗಿರ್ತಕ್ಕಂಥ ನೀರೆಲ್ಲ ಕೆಟ್ಟು ಹೋಗ್ತಕ್ಕಂಥ ಅವಕಾಶ, ನೀರುಗಳು ಸ್ವಲ್ಪ ಇರೋ ಜಾಗದಲ್ಲೆಲ್ಲ ಬತ್ತು ಹೋಗ್ತಕ್ಕಂಥ ಅವಕಾಶ, ನೀರೇ ಇಲ್ಲದೆ ಇರೋ ಜಾಗದಲ್ಲಿ ವಿಶ್ವವಾಗಿ ಪ್ರಳಯವಾಗ್ತಕ್ಕಂಥ ಅವಕಾಶ, ನೀರುಗಳು ಹೆಚ್ಚಾಗಿ ಅಲೆಗಳು ಬರ್ತಕ್ಕಂಥ ಅವಕಾಶ ಇನ್ನ ಮೇಲೆ. ಅದಕ್ಕೆ ಈ ಗುರುವಾರದಂದು ಸ್ಮರಣೆ ಮಾಡ್ಕೊಳ್ಳಿ. ವೈಕುಂಠ ಏಕಾಗೆ ನಾವೆಲ್ಲ ಪ್ರಯಾಣ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದೆರಡು ಸೂಕ್ಷ್ಮವಾದ ವಿಚಾರಗಳಿರ್ತದೆ.